ಶುಭೋದಯ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ಆಫೀಸ್ ವ್ಲಾಗ್ಗೆ ಸ್ವಾಗತ. ನಾವು ಎದ್ದು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಫಸ್ಟ್ ಬರೋದೇ ಇವಳೆ ಅಮ್ಮು. ಇವತ್ತು ಆಫೀಸ್ಗೆ ಹೋಗಬೇಕು, ಆಫೀಸ್ ದಿನ. ಹಾಗಾಗಿ ಬೇಗ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟು ಊಟನೂ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟ್ವಿ. ಎಂದಿನ ಹಾಗೆ ಇವತ್ತೂ ಕೂಡ ತುಂಬ ಟ್ರಾಫಿಕ್ ಇತ್ತು. ಇದು ರೈಲ್ವೆ ಗೇಟ್ ಹತ್ರ ಸ್ಟಾಪ್ ಆಗಿದ್ದು. ಇದು ಒಂದು ಪ್ಲೇಸಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆದರೆ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟರ್ವರೆಗೂ ಬ್ಲಾಕೇಜ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಉದ್ದ ವೆಹಿಕಲ್ಸ್ ಪಾರ್ಕಿಂಗ್ ಇತ್ತು ಅಂದರೆ ಅಷ್ಟು ಉದ್ದ ಇತ್ತು. ಅದೊಂದು ಕಾರಣದಿಂದ ಇಲ್ಲಿ ತುಂಬ ಜನ ವೇಟ್ ಮಾಡಬೇಕು, ತುಂಬ ಹಿಂದೆಯಿಂದನೇ ವೇಟ್ ಮಾಡಬೇಕು. ಇಲ್ಲಿ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ವರೆಗೂ ಕ್ಯೂ ಇತ್ತು, ವೆಹಿಕಲ್ ಕ್ಯೂ ಪಾಸ್ ಆಗೋಕ್ಕೆ. ನೋಡಿ, ಇನ್ನೂ ಮುಗ್ದಿಲ್ಲ ವೆಹಿಕಲ್ ಕ್ಯೂ ಎಷ್ಟು ಇದೆ ಅಂತ. ಹಾಗೆ ಬರ್ತಾ ನಮ್ಮ ಆಫೀಸ್ ರೋಡ್ಗೆ ಜಾಯಿನ್ ಆಗಾಯಿತು. ಇಲ್ಲೂ ಟ್ರಾಫಿಕ್ ಇದ್ದಿದ್ದೆ ಸಾಮಾನ್ಯ. ನಮ್ಮ ಆಫೀಸ್ ಬಂತು, ಆಫೀಸ್ ಕಾಣಿಸ್ತಿರ್ಬೋದು ನಿಮಗೆ, ಆಫೀಸ್ ಬಿಲ್ಡಿಂಗ್. ಹಸ್ಬೆಂಡ್ ಬಂದಿದ್ರು ಡ್ರಾಪ್ ಮಾಡೋಕ್ಕೆ. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ. ಇದು ಎಂಟ್ರಿಯಲ್ಲಿ ಇರೋದು ಎಂಟ್ರಿ ಪ್ಯಾಸೇಜ್. ಇಲ್ಲೇ ನಾನು ಎಂಟ್ರಿ ಆಗೋದು ಆಫೀಸ್ಗೆ. ಇದು ಸ್ವೈಪ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ನಮಗೆ ಸ್ವೈಪ್ ಅವರ್ ಕೌಂಟ್ ಆಗುತ್ತೆ. 6 ಅವರ್ ಕಂಪಲ್ಸರಿ ಇರಲೇಬೇಕು ಆಫೀಸಲ್ಲಿ. ನಾನು ಯೂಶ್ವಲಿ ಹೋಗೋದು ಫಸ್ಟ್ ಫ್ಲೋರ್, ಹಾಗಾಗಿ ಹೋಗ್ತಾ ಇದ್ದೀನಿ ಇವಾಗ. ಫಸ್ಟ್ ಫ್ಲೋರಿಗೆ ಬಂದಾಯಿತು. ಎಂಟ್ರಿ ಯಾವ ಕಡೆಯಿಂದನೂ ತೊಗೋಬೋದು. ನಾನು ಈ ಸಲ ರೈಟ್ ಸೈಡಲ್ಲಿ ಎಂಟ್ರಿ ತೊಗೋತಾ ಇದ್ದೀನಿ. ಇದು ಒಳಗಡೆ ಒಂದು ಪ್ಯಾಸೇಜ್ ಇದೆ, ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ಇದು ಒಂದು ವರ್ಕ್ ಸ್ಪೇಸ್. ನನ್ನ ಸೀಟ್ಗೆ ಬಂದಾಯಿತು. ಎಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್, ಚಾರ್ಜರ್, ಇಯರ್ಫೋನ್ಸ್ ಎಲ್ಲದು ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ದೊಡ್ಡ ತಲೆನೋವು ಅಂದರೆ ಈ ವೈರ್ಗಳೆಲ್ಲ ಸುತ್ಕೊಂಡಿರುತ್ತಲ್ಲ, ಅದನ್ನು ಬಿಚ್ಚದೆ ಒಂದು ದೊಡ್ಡ ತಲೆನೋವು ನನಗೆ. ಕೆಲಸ ಶುರು ಮಾಡಿದೆ. ಯಾವುದಾದ್ರೂ ಹೊಸ ಮೇಲ್ಸ್ ಇದೆಯಾ ಚೆಕ್ ಮಾಡಿ, ಏನು ಪ್ರಿಯಾರಿಟಿ ಟಾಸ್ಕ್ ಇವತ್ತು ಅಂತ ಚೆಕ್ ಮಾಡಿ ಕಾಲ್ ಅಟೆಂಡ್ ಮಾಡಿದೆ. ನಮಗೆ ಡೈಲಿ ಸ್ಪ್ರಿಂಟ್ ಕಾಲ್ ಅಂತ ಇರುತ್ತೆ. ಮುಗಿಸ್ಕೊಂಡು ಒಂದು ರೌಂಡ್ ಹಾಗೆ ಕ್ಯಾಫೆಟೇರಿಯಾ ಕಡೆ ಹೋದೆ. ಕ್ಯಾಫೆಟೇರಿಯಿಂದ ಈ ವ್ಯೂ ನೋಡೋದೇ ಚಂದ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ, ಇಲ್ಲಿಂದನೇ ನಾನು ಎಂಟ್ರಿ ಆಗಿದ್ದು. ಇದು ಮಾಲ್ ಆಫ್ ಏಷ್ಯಾ ಮಾಲ್. ನಮ್ಮ ಕ್ಯಾಫೆಟೇರಿಯಾ ಹೀಗಿದೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಬಿಟ್ಟು ಹೋಗ್ತೀನಿ ವಾಪಸ್ಸು. ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ನಂದು ಕ್ಲೈಂಟ್ ಕಾಲ್ ಇತ್ತು, ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕ್ಯಾಂಟೀನ್ ಕಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಇದರದು 2nd ಫ್ಲೋರಲ್ಲಿ, ನಾನಿರೋದು 1st ಫ್ಲೋರ್. ಹಾಗಾಗಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಈಗ 2nd ಫ್ಲೋರಿಗೆ.
ಊಟದ ಟೈಮಲ್ಲಂತೂ ತುಂಬ ಜನ ಇರ್ತಾರೆ, ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಅಂತಲೇ ಬೇಗ ಬಂದೆ ಕ್ಯಾಂಟೀನ್ಗೆ. ಇದು ಪಕ್ಕದ ಬಿಲ್ಡಿಂಗು L&T ಟೆಕ್ನಾಲಜಿ ಸರ್ವಿಸಸ್. ಇದು ಎರಡು ಒಂದಕ್ಕೊಂದು ಟ್ವಿನ್ ಟವರ್ ಥರ ಇದೆ. ನಮ್ಮ ಕ್ಯಾಂಟೀನ್ ವ್ಯೂ ಈ ಥರ ಇದೆ. ಇವಾಗ ಜನ ತುಂಬ ಕಮ್ಮಿ ಇದ್ದಾರೆ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಆಯಿತು. ಇವಾಗಷ್ಟೇ ಈ ಥರ ಖಾಲಿ ಕಾಣಿಸ್ತಾ ಇದೆ. ಅರೌಂಡ್ 1 o'clock ಅಥವಾ 1:30ಗೆ ಬಂದರೆ ಇದು ಫಿಲ್ ಆಗಿರುತ್ತೆ ಆ್ಯಕ್ಚುಲಿ. ವಾಪಸ್ ಹೋಗಿ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೋ ಕಣ್ಣೆಲ್ಲ ಪೇಯ್ನ್ ಆಗ್ತಾಯಿತ್ತು ಇವತ್ತು. ಹಾಗೆ ಊಟ ಟೈಮು ಕೂಡ ಆಯಿತು. ಊಟಕ್ಕೆ ಹೋದೆ. ಸಾಮಾನ್ಯವಾಗಿ ನಾನು ಕ್ಯಾಫೆಟೇರಿಯಲ್ಲೇ ಊಟ ಮಾಡ್ತೀನಿ, ಕ್ಯಾಂಟೀನ್ಗೆ ಹೋಗಲ್ಲ. ಇಲ್ಲೇ ಜಾಗ ಇರುತ್ತೆ, ಹಾಗಾಗಿ ಇಲ್ಲೇ ಊಟ ಮಾಡ್ತೀನಿ. ಒಳ್ಳೆ ವ್ಯೂ ಇರುತ್ತೆ ಆ್ಯಕ್ಚುಲಿ. ಇಲ್ಲಿ ಫ್ಲೈಓವರ್ ಎಲ್ಲ ಕಾಣಿಸ್ತಾ ಇದೆ, ಹೆಬ್ಬಾಳ್ ಫ್ಲೈಓವರ್. ಸೊ ಚೆನ್ನಾಗಿರುತ್ತೆ ಇಲ್ಲಿ. ಹಾಗಾಗಿ ಊಟನೂ ಆಯಿತು. ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡು ಅರೌಂಡ್ 5:30 ಹಂಗೆ ಆಫೀಸ್ ಬಿಡ್ತಾ ಇದ್ದೀನಿ. ಮುಗೀತು, ನಂದು 6 hours ಕಂಪ್ಲೀಟ್ ಆಯಿತು. ಹಾಗಾಗಿ ಇದು ಎಕ್ಸಿಟ್ ಗೇಟ್. ಸ್ವೈಪ್ ಮಾಡಿಬಿಟ್ಟು ಆಚೆ ಹೋಗಬೇಕು. ಇದೇ ಸ್ವೈಪ್ ಇನ್ ಆ್ಯಂಡ್ ಸ್ವೈಪ್ ಔಟ್ ಅವರ್ ಕೌಂಟ್ ಆಗೋದು. ಬರ್ತಾ ಓಲಾ ಬುಕ್ ಮಾಡಿದ್ದೆ, ಅದರಲ್ಲೇ ಬರ್ತಾ ಇದ್ದೀನಿ. ನೋಡಿ, ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಆಲ್ರೆಡಿ 6:30 ಆಗೋಕ್ಕಾಗಿತ್ತು. ಮನೆಗೆ ಬರ್ತಾ ಇದ್ದೀನಿ. ಅಮ್ಮ ಆಗಲೇ ಬೊಗಳ್ತಾ ಇದ್ದಾಳೆ ನಾನು ಬಂದಿದ್ದು ಗೊತ್ತಾಗಿ. ಏನು ಏನು ಓನು ಗುಂಡು ಏನು ಅಮ್ಮ 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 ಎಷ್ಟೇ ಸ್ಟ್ರೆಸ್ ಆಗಿದ್ರು, ಎಷ್ಟೇ ಬ್ಯಾಡ್ ಮೂಡಲ್ಲಿದ್ರು, ಎಷ್ಟೇ ಟಯರ್ಡ್ ಆಗಿದ್ರು, ಇವಳ ಮುಖ ನೋಡಿದರೆ ಸಾಕು, ಎಲ್ಲ ಕ್ಲಿಯರ್ ಔಟ್ ಆಗೋಗ್ಬಿಡುತ್ತೆ. ಇದೇ ಅಲ್ವಾ ಮುಗ್ಧ ಪ್ರಾಣಿಗಳಿಗೆ ಇರೋ ಶಕ್ತಿ. ಮತ್ತೆ ಇನ್ನೊಂದು ವಿಚಾರದೊಟ್ಟಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.